ಒಂದು ಕ್ವಶನ್ ಕೇಳ್ತಾರೆ. ಪರಿಶಿಷ್ಟ ಜಾತಿ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಾದ ಅನುದಾನದಲ್ಲಿ 2024 ಹಂತಕ್ಕೆ ಎಷ್ಟು ಮೊತ್ತವನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಬಳಕೆ ಮಾಡಲಾಗಿದೆ ಅಂತ ಕ್ವಶನ್ ಕೇಳ್ತಾರೆ. ಸರ್ಕಾರ ಉತ್ತರ ಕೊಡುತ್ತೆ, ನಾನಲ್ಲ, ನಿಮ್ ಸರ್ಕಾರನೇ ಕೊಟ್ಟರೆ. ಅದರಲ್ಲಿ ಗೃಹಲಕ್ಷ್ಮಿಗೆ ಒಟ್ಟು ಟೋಟಲ್ 7,713 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಿದೆ. TSP ನಲ್ಲಿ 3,430 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಅಂತೇಳಿ ನೀವು ನಿಮ್ಮ ಉತ್ತರದಲ್ಲೇ ಕೊಡ್ತೀರಿ. ಬಹಳ ಇನ್ನೊಂದು ಮುಂದೋಗಿ ಹೇಳ್ಬೇಕು ಅಂತ ಚರ್ಚೆ ಬೇಡ ಸುನೀಲ್, ಹೇಳಿದ್ರಲ್ಲ, ಒಂದ್ ನಿಮಿಷ ಹೇಳಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಇವ್ರಿಗೆ ಅವಕಾಶ ಕೊಟ್ಟಿತ್ತು, ಅವಕಾಶ ಹೇಳ್ಬೋದಿತ್ತಲ್ಲ, ಯಾವಾಗ ಹೇಳ್ಬೇಕಾಗಿತ್ತು. ನಾವು ಸರ್ಕಾರ ಇದನ್ನ ಡೈವರ್ಟ್ ಮಾಡಿದಿರಿ ಅಂತ ಒಪ್ಕೊಂಡಿದ್ದೀರಿ ಅಂತ ನಾವು ಮನಸ್ಸಲ್ಲಿ ಒಪ್ಕೊಂಡಿಲ್ಲ ಅಂತ ವಾದ ಮಾಡಿದ್ರೆ, ಹೌದು ಒಪ್ಕೊಂಡಿಲ್ಲ, ಒಪ್ಕೊಂಡಿಲ್ಲ ಅಂತ ವಾದ ಮಾಡ್ತಿದಿರಲ್ಲ. ಹೌದು ಸರ್, ಮಾನ್ಯ ಅಧ್ಯಕ್ಷೆ ಇಲ್ಲಿ ಹೇಳ್ತಾರೆ ಕೇಳಿ. ಅಲ್ಲ, ಈಗ ಚರ್ಚೆ ಬೇರೆ ಸುನೀಲ್, ಈಗ ರಿಪ್ಲೈ ಆಗ್ಲಿ. ಈಗ ಸೆಕ್ಷನ್ ಯೋಜನೆ ಅಡಿ ಒಂದು ನಿಮಿಷ ಲಾಸ್ಟ್ ಮುಗಿಸ್ಬಿಡ್ತೀನಿ. 7 ಸೆಕ್ಷನ್ ಸಿ ಯೋಜನೆ ಅಡಿನಲ್ಲಿ SCP TSP ಯೋಜನೆ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಬಳಸಿಕೊಂಡಿರುವುದು ನಿಜ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಪಂಗಡಗಳ ಅಲೆಮಾರಿ ಅರೆಮಾಲಿ ಸಮುದಾಯಗಳ ಅಭಿವೃದ್ಧಿ ಅಧ್ಯಕ್ಷೆ ಪಲ್ಲವಿ ಹೇಳಿದರು ಅಂತಾನೆ ಪ್ರೆಸ್ ಸ್ಟೇಟ್ಮೆಂಟ್ ಇದೆ. ಸರ್ಕಾರ ಅಫಿಷಿಯಲಿ ಒಪ್ಕೊಳ್ಳುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಡೈವರ್ಟ್ ಮಾಡಿಲ್ಲ, ನಾವು ಡಿ ಅನ್ನ ಡೈವರ್ಟ್ ಕ್ಲೋಸ್ ಮಾಡಿದ್ವಿ, ಸಿ ಪ್ರಕಾರ ಮಾಡಿಲ್ವಾಗಾರೆ. ಆಯ್ತು, ಕೂತ್ಕೊಳ್ಳಿ. ಗ್ಯಾರಂಟಿ ಯೋಜನೆಗಳಿಗೆ ಈಗ ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಈಗ ಅದನ್ನ ಕೇಳ್ತಾ ಇರೋದು. ಆಯ್ತು, ಉತ್ತರ ಕೊಡ್ತಾರೆ, ಕೇಳಿದ ಉತ್ತರ ಕೊಡ್ತಾರೆ. ಈಗ ಅಧ್ಯಕ್ಷರೇ, SC ST ಜನ 25% ಜನ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ದೇರ್ ಇಸ್ 25%. ಆಮೇಲೆ ಒಂದ್ ನಿಮಿಷ, ಬಸ್ ನಲ್ಲಿ ಯಾವ ಹೆಣ್ಮಕ್ಳು ಹೋಗ್ತಾರೆ ಅಲ್ಲಿ ಜಾತಿ ನೋಡಿ ಇದನ್ನ ಕೊಡ್ಲಿಕ್ಕೆ ಆಗಲ್ಲ. ಅರೆ, ಬಸ್ನಾಗ ಜಾತಿ ಹೇಳ್ತಾರ. ಆದ್ರೆ ಏನಪ್ಪಾ, ಇಟ್ ಇಸ್ 18% ಜನ ಇದಾರಂತ ಆ ಹಣ ಕೊಟ್ಟಿರ್ತಾರೆ ಹೊರತು ಎಷ್ಟು ಜನ ಪ್ರಯಾಣ ಮಾಡಿದ್ರು, SCಗಳು ಎಷ್ಟು ಜನ ಇದನ್ನ ಮಾಡಿದ್ರು ಅಂತ ಗೊತ್ತಾಗಲ್ಲ. ಬಸ್ ಅಲ್ಲಿ ಅಲ್ಲಿ ಗೊತ್ತಾಗಬಹುದು. ರಾಯರೆಡ್ಡಿ ಅವರೇ, ನಿಮ್ದೇ ಆಕ್ಟ್ ನಲ್ಲಿ ಮಾತಾಡ್ತೀರಿ. ಒಂದೇ ನಿಮಿಷ ರಾಯರೆಡ್ಡಿ ಹೇಳಿದಕ್ಕೆ ಸತ್ಯ ಕೈಯಾಗಿದೆ ಅನ್ನೋ ಕಾರಣಕ್ಕೆ ಬೇಜಾರು ಮಾಡ್ಕೋಬೇಡಿ. ನೀವು ಇದರಲ್ಲಿ ನಿಮ್ಮ ಆಕ್ಟ್ ನಲ್ಲಿ ಸೆಕೆಂಡ್ ನಲ್ಲಿ ಬಿ ನಲ್ಲಿ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ, ಸುನೀಲ್ ಕುಮಾರ್ ಅವರೇ ಕೇಳಿದ್ರೆ ದಯವಿಟ್ಟು ಕೂರಿ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಕ್ಲಾರಿಫಿಕೇಶನ್ ಸರ್, ಹೌದು, ಅವ್ರಿಗೆ ಉತ್ತರ ಕೊಡಕ್ ಬಿಡಿ. ಉತ್ತರ ಕೊಟ್ಟ ಆದ್ಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಜಾತಿ ಅನುಸೂಚಿತ ಬುಡಕಟ್ಟು ಪ್ರಮಾಣಗಳ ಸೌಲಭ್ಯಗಳ ಜೊತೆಗೆ ನೋಡಲ್ ಇಲಾಖೆಗೆ ಫಲಾನುಭವಿಗಳ ಪಟ್ಟಿಯನ್ನು ಒದಗಿಸಿದ್ದರೆ ಮಾತ್ರ ಈ ಯೋಜನೆಯನ್ನು ರಾಜಸ್ವ ಯೋಜನೆ ಎಂದು ವರ್ಗೀಕರಿಸಬಹುದಾಗಿದೆ ಅಂತೇಳಿ ಆಕ್ಟ್ ನಲ್ಲಿ ಹೇಳ್ತೀರಿ. ಕೊಡಿ ಪಟ್ಟಿ. ಹಂಗಾರೆ ಶಕ್ತಿ ಯೋಜನೆಯಲ್ಲಿ ಯಾರು SC/STಗಳಿದ್ರು ಅಂತ ಶಕ್ತಿ ಯೋಜನೆಯಲ್ಲಿ ಪಟ್ಟಿ ಕೊಡಕ್ಕೆ ಅಲ್ಲಿ ಹೋಗಿ ಜಾತಿ ಬರ್ಕೊಳಕ್ಕಾಗಲ್ಲ. ಬಸ್ಸಲ್ಲಿ ಅಂತ ಹೇಳಿ ಬಸ್ಸಲ್ಲಿ ಜಾತಿ ಬರೆಯಕ್ಕಾಗಲ್ಲ. ಎಲ್ಲ ಒಟ್ಟಿಗೆ ಹೋಗ್ತಾರೆ, ಎಲ್ಲ ಒಟ್ಟಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾವ್ಯಾವ ನೀನ್ ಯಾವ ಜಾತಿಯರು ಯಾವ ಜಾತಿ ಕೂತಿದ್ದೀರಿ ಅಂತ ಬರ್ಕೊಳಕ್ ಆಗ್ತಲ್ಲ. ಎಲ್ಲ ಒಟ್ಟಿಗೆ ಹೋಗ್ತಾರೆ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರೋ SC/ST ಜನಕ್ಕೆ ಇದು ಸೇರಿದೆ, ಅದು ಸೇರಿದೆ. ಅದು ಅವ್ರಿಗೆ ಅನುಕೂಲ ಆಗ್ಲಿ, ಅಲ್ಲಿ ಹೋಗ್ತಾರೆ. ಅಲ್ಲಿ ಬಸ್ಗೆ ಹೋದಾಗ ನೀನ್ ಯಾವ ಜಾತಿ ಅಂತ ಕೇಳಕ್ ಆಗಲ್ಲ, ಅದನ್ನ ಮಾಡಕ್ ಆಗೋದಿಲ್ಲ. ಒಟ್ಟಾರೆ ಅವರಿಗೆ ಶಕ್ತಿ ಯೋಜನೆಯಲ್ಲಿ ಆ ಸಮಾಜದ ಹೆಣ್ಮಕ್ಳು ಹೋಗೇ ಅವ್ರಿಗೆ ಅನುಕೂಲ ಆಗಿದೆ. ಅವ್ರು ಒಪ್ಕೊಂಡಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಈಲ್ಡ್ ಆಗಲ್ಲ ಇನ್ ಮುಂದೆ ಈಲ್ಡ್ ಅವರು ಉತ್ತರ ಹೇಳಿ. ರೇ ಸ್ವಾಮಿ ಹೇಳ್ತಾರೆ, ಅವರು ಉತ್ತರ ಹೇಳಾದ್ಮೇಲೆ ಕ್ಲಾರಿಫಿಕೇಶನ್ಗೆ ಟೈಮ್ ಇರುತ್ತೆ. ದಯಮಾಡಿ ಎಲ್ಲ ಪಾಯಿಂಟ್ಸ್ ಗುರ್ತಾಕಿಂಡ್ರೆ ಆಮೇಲೆ ಹೇಳಿ. ನಾನು ಮೊದಲೇ ಹೇಳ್ತೀನಿ, ಆಮೇಲೆ ಕೇಳಿ. ಪಾಯಿಂಟ್ಸ್ ಗುರ್ತಾಕೇಳಿ, ಆಮೇಲೆ ಕೇಳಿ. ಪಾಯಿಂಟ್ ರೈಸ್ ಮಾಡಬೇಕು. ನಾವು ಇಟ್ ಇಸ್ ನಾಟ್ ಡಿಸೆನ್ಸಿ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ನಾವು. ಮೊನ್ನೆ ಅಧ್ಯಕ್ಷರೇ, 5.25% ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿಯವರು 16.6%, ಆಮೇಲೆ ಪರಿಶಿಷ್ಟ ವರ್ಗದವರು 8.6%, ಒಟ್ಟು 25.2%. ಇದನ್ನ ಇಷ್ಟು ಪ್ರಮಾಣದಲ್ಲಿ ಇರುವಾಗ, 25.2% ಇರುವಾಗ ಖರ್ಚು ಮಾಡಿದ್ದು ಬರೀ 2.87%.
70 ಬಗ್ಗೆ ಬಹಳ ದಿನಗಳಿಂದ ಒತ್ತಾಯ ಇತ್ತು. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದರೂ ಕೂಡ ಒತ್ತಾಯ ಇತ್ತು, ಆಮೇಲೆ ಈಗಲೂ ಕೂಡ ಒತ್ತಾಯ ಇತ್ತು. ಅದಕ್ಕೋಸ್ಕರನೇ ಕಳೆದ ವರ್ಷ ಇದನ್ನು ಅಮೆಂಡ್ಮೆಂಟ್ ಮಾಡಿ ತೆಗೆದಾಕ್ಬಿಟ್ಟು ಒತ್ತಾಯ ಇದ್ದು 70ಗೆ 7C ನಾವು ಇನ್ನೂ ಡ್ರಾಪ್ ಮಾಡಿಲ್ಲ, ಅದನ್ನು ಮಾಡೋಕ್ಕೂ ಬರಲ್ಲ. ಈಗಾಗಲೇ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಶಕ್ತಿ ಯೋಜನೆಯಲ್ಲಿ ಸುಮಾರು ಬಹಳ ದಿನ ಒಂದು ದಿನಕ್ಕೆ 50 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. 50 ಲಕ್ಷ ಜನನು ನೀವು ಯಾವ್ಯಾವ ಜಾತಿಗೆ ಸೇರಿದ್ದೀರಿ ಅಂತ ಕೇಳಕ್ಕಾಗತ್ತಾ? ಆಗಲ್ಲ. ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಆಮೇಲೆ 19-20ರಲ್ಲಿ ಯಾರಿದ್ದವರು ಅಧಿಕಾರದಲ್ಲಿ ನೀವಿದ್ದವರು, ಅವತ್ತು ಡೀಮ್ಡ್ ವೆಚ್ಚ ಅಂತ ಮಾಡಿರೋದು ನೀವು 1400 ಕೋಟಿ. 20-21ರಲ್ಲಿ 2008 ಕೋಟಿ, 21-22ರಲ್ಲಿ 2613 ಕೋಟಿ, 22-23ರಲ್ಲಿ 2412 ಕೋಟಿ. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಖರ್ಚು ಮಾಡಿದಂತ ಹಣ ಅಲ್ಲ. ಅದಕ್ಕೋಸ್ಕರನೇ ತೆಗೆದಾಕಿರೋದು ನಾವು. ಇದನ್ನ ಮಾನ್ಯ ಸದಸ್ಯರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.